ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ಒಂದು ವಿಡಿಯೋವನ್ನು ನಾನು ವೀಕ್ಷಿಸಿದೆ. ಆ ವಿಡಿಯೋವನ್ನು ವೀಕ್ಷಿಸಿದ ನಂತರ ಮಾಜಿ ಮುಖ್ಯಮಂತ್ರಿಯವರು ಒಂದು ಪ್ರಬುದ್ಧ ರಾಜಕಾರಣಿ ಅಂತ ನಾನು ತಿಳ್ಕೊಂಡಿದ್ದೆ. ಭವಿಷ್ಯ ನನ್ನ ಭಾವನೆ ತಪ್ಪಾಗಿದೆ. ಅವರು ವಿಡಿಯೋದಲ್ಲಿ ಹೇಳ್ತಾ ಇರುವಂತ ವಿಚಾರ ಏನಂದ್ರೆ, ರಾಮನಗರದಲ್ಲಿ ಒಂದು ಚೌಟ್ರಿಯಲ್ಲಿ ಬಾಂಗ್ಲಾದೇಶಿಗರ ಓಟನ್ನ ಕಳ್ಳ ಮತವನ್ನ ಮಾಡ್ಲಿಕ್ಕೆ ಬೇಕಾಗಿ ಅಲ್ಲಿ ಕ್ಯಾಂಪ್ ಹಾಕೊಂಡು ಸುಮಾರು 10,000 ಜನರ ವೋಟರ್ ಲಿಸ್ಟ್ ಅನ್ನ ಎನ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ, ಬೇಸಿಕ್ ಆದಂತಹ ಒಂದು ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? SIR ಎಂಬುದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ 2022ರಲ್ಲಿ ಯಾರ ಮತ ಇತ್ತು ಅವರ ಮನೆಗೆ ಮಾತ್ರ ಎನ್ಯುಮರೇಷನ್ ಫಾರಂ, ಅಥವಾ 2025ರಲ್ಲಿ ಯಾರ ಮತ ಇದೆ ಅವರ ಮನೆಗೆ ಮಾತ್ರ ಎನ್ಯುಮರೇಷನ್ ಫಾರಂ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು. ಅದಲ್ಲದೆ ಮೊನ್ನೆ ರಾಮನಗರದಲ್ಲಿ ಯಾವುದೇ ಚೌಟ್ರಿಯಲ್ಲ, ಒಂದು ಶಾಲೆಯಲ್ಲಿ ಅಲ್ಲಿರುವಂತ ಜನರಿಗೆ ಗೊಂದಲಗಳುಂಟಾದಾಗ BLA 1 ಮತ್ತು BLA 2ಗಳು ಸೇರ್ಕೊಂಡು ಆ ಭಾಗದ ಜನರಿಗೆ ಅಗತ್ಯ ಮಾಹಿತಿಯನ್ನ ಹಂಚುವಂತ ನಿಟ್ಟಿನಲ್ಲಿ ಅಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇದ್ರು. ಹಾಗಾದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ BLA 1 ಮತ್ತು BLA 2 ಅನ್ನ ಯಾಕೆ ಅಪಾಯಿಂಟ್ ಮಾಡಿದೆ? ಜನರಿಗೆ ಸಹಕಾರ ಮಾಡ್ಲಿಕ್ಕಲ್ವಾ? ಇಷ್ಟು ಕನಿಷ್ಠ ಜ್ಞಾನ ಆದ್ರೂ ಇಲ್ವಾ ಕುಮಾರಸ್ವಾಮಿ ಅವರೇ? ಬಾಂಗ್ಲಾದೇಶಿಗರು ಹೇಗೆ ಬರ್ತಾರೆ? 2002 ಮತ್ತು 25ರಲ್ಲಿ ಯಾರ ವೋಟ್ ಇದೆ ಅವರ ಮನೆಗೆ ಮಾತ್ರ ಎನ್ಯುಮರೇಷನ್ ಫಾರಂ ಬರುವಂತದ್ದು. ಇಷ್ಟು ಕನಿಷ್ಠ ಜ್ಞಾನನೂ ಇಲ್ವಾ? ನೀವು ರಾಜಕೀಯ ಮಾಡ್ಲಿಕ್ಕೆ ಬೇರೆ ತುಂಬಾ ವಿಚಾರಗಳಿವೆ. ದೇವೇಗೌಡರವರಿಗೆ ರಾಜ್ಯಸಭಾ ಸ್ಥಾನ ಸಿಕ್ಲಿಲ್ಲ ಅಂತ ಹೇಳಿ ಏನಾದ್ರೂ ಬೇಸರದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಮೆಚ್ಚಿಸ್ಲಿಕ್ಕೆ ನೀವು ಇಂತ ವಿಡಿಯೋ ಮಾಡ್ತಾ ಇದ್ರೆ ದಯವಿಟ್ಟು ಈ ಕೆಲಸ ಮಾಡಬೇಡಿ. ಹಾಗಾದ್ರೆ ರಾಮನಗರದಲ್ಲಿ ನೀವೇ ಶಾಸಕರಾಗಿದ್ರಲ್ಲ, ಬಾಂಗ್ಲಾದೇಶಿಗರು ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾರು ತಪ್ಪು? ನೀವೇ ಏನಾದ್ರೂ ಅವರಿಗೆ ಎಲ್ಲಿ ತಂದು ಎನ್ರೋಲ್ ಮಾಡಿದ್ದೀರಾ? ಇದೆಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ಕುಮಾರಸ್ವಾಮಿ ಅವರೇ? ರಾಮನಗರದ ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಕೇವಲ ರಾಮನಗರ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನರು ಪ್ಯಾನಿಕ್ ಆಗಿದ್ದಾರೆ. ಯಾವ ಕಾಲಂನಲ್ಲಿ ಏನ್ ತುಂಬಬೇಕು, ಯಾವ ರೀತಿ ಡಾಕ್ಯುಮೆಂಟ್ ಅನ್ನ ಕೊಡಬೇಕು ಎಂಬುದ್ರ ಬಗ್ಗೆ ಗೊಂದಲಗಳಿವೆ. ಅದನ್ನ ನಿವಾರಣೆ ಮಾಡುವುದು ನಾಗರಿಕ ಸಮಾಜದ ಕರ್ತವ್ಯ. ಕರ್ನಾಟಕದಲ್ಲಿ ಇವತ್ತು ಜಾಗೃತ ಕರ್ನಾಟಕ ಆಗಿರ್ಬೋದು, ಎದ್ದೇಳು ಕರ್ನಾಟಕ ಆಗಿರ್ಬೋದು, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಆಗಿರ್ಬೋದು, SDP ಆಗಿರ್ಬೋದು, ಈ ತರ ಎಲ್ಲಾ ಸಂಘ ಸಂಸ್ಥೆಗಳು ಜನರಿಗೆ ಸಹಾಯ ಮಾಡುವಂತ ಫೀಲ್ಡ್ ಅಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇದನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ನಿಜಕ್ಕೂ ನಿಮ್ಮ ಘನತೆಗೆ ತಕ್ಕ ಕೆಲಸಗಳಲ್ಲ. ದಯವಿಟ್ಟು ಇಂತ ಸುಳ್ಳು ರೂಮರ್ಗಳನ್ನ ಹರಡಬೇಡಿ. ಅಲ್ಲಿ ನಡೆದಿರುವಂತದ್ದು ಯಾವುದೇ ಒಂದು ಕೋಮಿನವರಿಗಂತ ನೀವು ಹೇಳ್ತಾ ಇದ್ದೀರಾ. ಯಾವುದೇ ಒಂದು ಕೋಮಿನವರಿಗಲ್ಲ ಸ್ವಾಮಿ, ಎಲ್ಲಾ ಕೋಮಿನವರು ಪ್ಯಾನಿಕ್ ಆಗಿದ್ದಾರೆ. ವೆಸ್ಟ್ ಬೆಂಗಾಳಲ್ಲಿ ಏನು 27 ಲಕ್ಷ ಮತದಾರರು SIR ಇಂದ ಹೊರಗಿದ್ದಾರಲ್ಲ, ಎಲ್ಲರೂ ಒಂದೇ ಕೋಮಿನವರಲ್ಲ, ಅದರಲ್ಲಿ ಎಲ್ಲಾ ಕೋಮಿನವರು ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಹೀಗೆ ಆಗ್ಬಾರ್ದು ಅಂತ ಹೇಳಿ ನಾವೆಲ್ಲರೂ ಜನರಲ್ಲಿ ಜಾಗೃತಿ ಮೂಡಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಯಾವ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು ಮುಖ್ಯಮಂತ್ರಿಯವರಿಗೆ? ನಿಮಗೆ ಯಾವ ನೈತಿಕತೆ ಇದೆ? ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷದ ನೀವು ಸದಸ್ಯರಾಗಿ, ಒಂದು ಕೇಂದ್ರ ಸಚಿವರಾಗಿ ಜನರಿಗೆ ಸಹಾಯ ಮಾಡ್ಲಿಕ್ಕೆ ನೀವೇನ್ ಮಾಡಿದೀರಾ? ಬಂದು ವಿಡಿಯೋ ಮಾಡ್ತಾ ಇದ್ದೀರಾ. ಯಾವುದೋ BJP ಮತ್ತು ಸಂಘ ಪರಿವಾರದವ್ರನ್ನ ಮೆಚ್ಚಿಸ್ಲಿಕ್ಕೆ ಇಂತ ಕೆಲಸ ಮಾಡಬೇಡಿ. ಇದು ಅಕ್ಷಮ್ಯ, ಇದು ಅಖಂಡನೀಯವಾದಂತ ವಿಚಾರ. ರಾಮನಗರದ ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಅವರಿಗೆ ಸಹಾಯ ಮಾಡ್ಲಿಕ್ಕೆ ಅಲ್ಲಿರುವಂತಹ BLA 1 ಮತ್ತು BLA 2ಗಳು ಸಹಕಾರ ಮಾಡುವಂತದ್ದು ಅವರ ಜವಾಬ್ದಾರಿ. ಹಾಗಾಗಿ ಇಂತಹ ರೂಮರ್ಗಳನ್ನ ಹರಡಬೇಡಿ.